ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯ ಸ್ಪರ್ಧಾತ್ಮಕ ಮಿತ್ರರೇ, ನಾವು ಎಸ್ ಅಕಾಡೆಮಿ ವತಿಯಿಂದ ಪ್ರಥಮ PUCಯ ಅರ್ಥಶಾಸ್ತ್ರದ ವಿಭಾಗದ ವಿಷಯದ ಮೇಲೆ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಮೊದಲನೇ ಭಾಗದಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯ ವಿಷಯದ ಪ್ರಥಮ ಅಧ್ಯಾಯವಾದಂಥ ಸ್ವತಂತ್ರ ಪೂರ್ವದ ಭಾರತದಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ, ಸ್ವತಂತ್ರ ಬರುವುದಕ್ಕಿಂತ ಮುಂಚೆ ಭಾರತದ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಲ್ಲಿತ್ತು ಅಂತ ಅಧ್ಯಯನ ಮಾಡಲು ಮೊದಲನೇ ಭಾಗದಲ್ಲಿ ಅದರ ಪೀಠಿಕೆ ಇಂಟ್ರೊಡಕ್ಷನ್ ನೋಡಿದ್ವಿ. ಮತ್ತು ಆ ಭಾರತ ಸ್ವತಂತ್ರ ಮುಂದೆ ಕೃಷಿಯ ವಲಯದ ಪಾತ್ರ ಏನಿತ್ತು, ಸ್ವತಂತ್ರ ಪೂರ್ವದಲ್ಲಿ ಭಾರತದಲ್ಲಿ ಕೃಷಿಯ ವಲಯದ ಪಾತ್ರ ಏನಿತ್ತು ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಈ ಮುಂದಿನ ಭಾಗದಲ್ಲಿ ಭಾಗ 2ರಲ್ಲಿ ಹಿಂದಿನ ಭಾಗವನ್ನು ಮುಂದುವರಿಸೋಣ. 17ನೇ ಶತಮಾನದಲ್ಲಿ ಭಾರತಕ್ಕೆ 17ನೇ ಶತಮಾನದಲ್ಲಿ ಫ್ರೆಂಚ್ ಪ್ರವಾಸಿಗ ಒಬ್ಬ ವ್ಯಕ್ತಿ ಭೇಟಿ ನೀಡ್ತಾನೆ. ಆ ವ್ಯಕ್ತಿಯು ಭಾರತದ ಸ್ಥಿತಿಗತಿಯನ್ನು ಕುರಿತು, ಭಾರತದ ಕೃಷಿಯನ್ನು ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಹೇಳ್ತಾನೆ. ಬಂಗಾಳಕ್ಕೆ ಆ ವ್ಯಕ್ತಿ ಯಾರಪ್ಪ ಅಂದರೆ ಫ್ರೆಂಚ್ ಪ್ರವಾಸಿಗ ಬರ್ನಿಯರ್ 17ನೇ ಶತಮಾನದಲ್ಲಿ ಬಂಗಾಳದ ಸ್ಥಿತಿಗಳನ್ನು ಈ ಕೆಳಗಿನಂತೆ ವರ್ಣಿಸುತ್ತಾನೆ. ಯಾವ ರೀತಿ ವರ್ಣಿಸ್ತಾನೆ ಅಂತ ನೋಡಿ. ಬಂಗಾಳಕ್ಕೆ ನನ್ನ 2 ಭೇಟಿಗಳಿಂದ ನಾನು ಸಂಪಾದಿಸಿದ ಜ್ಞಾನವೆಂದರೆ ಇದು ಈಜಿಪ್ಟ್ಗಿಂತಲೂ ಶ್ರೀಮಂತವಾಗಿದೆ. ಫ್ರೆಂಚ್ ಪ್ರವಾಸಿಗ ಬರ್ನಿಯರ್ ಹೇಳ್ತಾನೆ, ಈಜಿಪ್ಟ್ಗಿಂತ ಶ್ರೀಮಂತವಾಗಿತ್ತು. ಅಂದರೆ ಭಾರತವು ಯಾವ ರೀತಿಯಾಗಿ ಕೃಷಿಯನ್ನು ಹೊಂದಿತ್ತು ಮತ್ತು ಕೃಷಿ ಚಟುವಟಿಕೆಯನ್ನು ಹೊಂದಿತ್ತು ಅಂತ ಗಮನಿಸಬೇಕಾದ್ರೆ ಈ ಹೇಳಿಕೆಯ ಒಂದು ಕಾರಣ. ಅತ್ಯಂತ ಶ್ರೀಮಂತವಾಗಿತ್ತು, ಈಜಿಪ್ಟ್ಗಿಂತ ಅತ್ಯಂತ ಶ್ರೀಮಂತವಾದಂತಹ ಒಂದು ಪ್ರದೇಶವಾಗಿತ್ತು ಅಂತ ಹೇಳ್ತಾನೆ. ಇಲ್ಲಿ ಹತ್ತಿ, ರೇಷ್ಮೆ, ಅಕ್ಕಿ, ಸಕ್ಕರೆ, ಬೆಣ್ಣೆ ಹೇರಳವಾಗಿ ರಫ್ತು ಮಾಡುತ್ತಿದ್ದರು. ಭಾರತದಲ್ಲಿ ಹತ್ತಿ, ರೇಷ್ಮೆ, ಅಕ್ಕಿ ಮತ್ತು ಸಕ್ಕರೆಯನ್ನು ಅತಿ ಹೆಚ್ಚಾಗಿ ರಫ್ತು ಮಾಡುತ್ತಿದ್ದರಂತ ಯಾರು ಹೇಳ್ತಾನೆ ಅಂದರೆ ಬರ್ನಿಯರ್ ಹೇಳ್ತಾನೆ. ಹತ್ತಿ ಇರ್ಬೋದು, ಸಕ್ಕರೆ ಇರ್ಬೋದು, ರೇಷ್ಮೆ ಇರ್ಬೋದು, ಬೆಣ್ಣೆ ಅಂತ ಹೇರಳವಾಗಿ ಪದಾರ್ಥಗಳನ್ನು ರಫ್ತು ಮಾಡುತ್ತಿದ್ದರು. ಅಲ್ಲದೆ ಗೋಧಿ, ತರಕಾರಿ, ಧಾನ್ಯಗಳು, ಬಾತುಕೋಳಿ ಮತ್ತು ತುಪ್ಪವನ್ನು ದೇಶೀಯ ಅನುಭವಕ್ಕಾಗಿ ವಿಪುಲವಾಗಿ ಉಪಯೋಗಿಸುತ್ತಿದ್ದರು. ಭಾರತ ದೇಶದಲ್ಲಿ ಇರುವ ಜನರು ತಮ್ಮ ಅನುಭವಕ್ಕಾಗಿ ಗೋಧಿ, ತರಕಾರಿ, ಧಾನ್ಯ ಮತ್ತು ಬಾತುಕೋಳಿ ಮತ್ತು ತುಪ್ಪವನ್ನು ಹೇರಳವಾಗಿ ಉತ್ಪಾದಿಸುತ್ತಿದ್ದರು. ಭಾರತವು ಕೃಷಿ ಆರ್ಥಿಕ ಚಟುವಟಿಕೆಯನ್ನು ಯಾವ ರೀತಿಯಾಗಿ ಇತ್ತು ಎಂಬುದಕ್ಕೆ ಈ ಬರ್ನಿಯರ್ ಅವರ ಒಂದು ಹೇಳಿಕೆಯನ್ನು ನಾವು ಗಮನಿಸಬಹುದಾಗಿದೆ. ಹಿಂದಿನ ಭಾಗದಲ್ಲಿ ನಾವು ಜಮೀನ್ದಾರ್ ಪದ್ಧತಿ, ಭಾರತವನ್ನು ಆಳುತ್ತಿದ್ದ ಬ್ರಿಟಿಷ್ ಸಾಮ್ರಾಜ್ಯವು ಭಾರತದಲ್ಲಿ ಭೂಮಾಲೀಕತ್ವದ ಆಧಾರದ ಮೇಲೆ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂತು. ಆ ಜಮೀನ್ದಾರ್ ಪದ್ಧತಿಯನ್ನು ಯಾರೇ ಜಾರಿಗೆ ತಂದರು ಮತ್ತು ಎಷ್ಟನೇ ಇಸವಿಯಲ್ಲಿ ಯಾವ ಪ್ರಾಂತ್ಯದಲ್ಲಿ ಜಾರಿಗೆ ತಂದರಂತ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಈಗ ಈ ಮುಂದುವರೆದ ಭಾಗವಾಗಿ ಇಂದಿನ ಪೂರ್ವ ರಾಜ್ಯಗಳ ಭಾಗ ಒಳಗೊಂಡ ಇಂದಿನ ಪೂರ್ವ ರಾಜ್ಯಗಳು ಯಾವಪ್ಪ ಅಂದ್ರೆ ಬಂಗಾಲ್ ಇರ್ಬೋದು, ಬಿಹಾರ್ ರಾಜ್ಯ ಇರ್ಬೋದು. ಬಂಗಾಲ್ ಮತ್ತು ಬಿಹಾರ್ ರಾಜ್ಯದಲ್ಲಿ, ಬಂಗಾಲ್ ಪ್ರಾಂತ್ಯ ಮತ್ತು ಬಿಹಾರ್ ಪ್ರಾಂತ್ಯದಲ್ಲಿ 1793ರಲ್ಲಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಎಷ್ಟನೇ ಇಸವಿಯಲ್ಲಿ ಜಮೀನ್ದಾರ್ ಪದ್ಧತಿಯನ್ನು ಮತ್ತು ಜಾರಿಗೆ ತಂದ ವ್ಯಕ್ತಿ ಯಾರಂತಹ ಸಹ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಪ್ರಾಂತ್ಯದಲ್ಲಿ ಜಮೀನ್ದಾರರಿಂದಾಗಿ ಕೃಷಿ ವಲಯದ ಲಾಭವು ಸಾಗುವಳಿದಾರರ ಬದಲಿಗೆ ಜಮೀನ್ದಾರರ ಪಾಲಾಯಿತು. ಜಮೀನ್ದಾರ ಪದ್ಧತಿ ಅಂದರೆ ಏನಂತ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಜಮೀನ್ದಾರ ಪದ್ಧತಿಯಿಂದ ರೈತನಿಗೆ ಬರಬೇಕಾದ ಲಾಭವು ಜಮೀನ್ದಾರನ ಪಾಲವಾಯಿತು. ವಸಾಹತುಶಾಹಿ ಸರ್ಕಾರವಲ್ಲದೆ ಜಮೀನ್ದಾರರು ಸಹ ಕೂಡ ಕೃಷಿ ಅಭಿವೃದ್ಧಿಗೆ ಯಾವ ಕ್ರಮವನ್ನು ಕೈಗೊಳ್ಳಲಿಲ್ಲ. ಭಾರತವನ್ನು ಆಳುತ್ತಿದ್ದ ಬ್ರಿಟಿಷ್ ಸಾಮ್ರಾಜ್ಯವಾಗಲಿ ಮತ್ತು ಜಮೀನು ಒಡೆತನಕ್ಕೆ ಒಳಪಟ್ಟ ಜಮೀನ್ದಾರನಾಗಲಿ ಕೃಷಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಗೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ. ಕೃಷಿಗೆ ಬೇಕಾದಂಥ ಯಾವುದೇ ಅಭಿವೃದ್ಧಿ ಕ್ರಮಗಳನ್ನು ಜಮೀನ್ದಾರನಾಗಲಿ ಅಥವಾ ಆಳುತ್ತಿದ್ದ ಬ್ರಿಟಿಷ್ ಸರ್ಕಾರವಾಗಲಿ ಯಾವುದೇ ರೀತಿಯಾದಂತಹ ಕೃಷಿ ಅಭಿವೃದ್ಧಿ ಕ್ರಮಗಳನ್ನು ತೆಗೆದುಕೊಳ್ಳಲಿಲ್ಲ. ಸಾಗುವಳಿದಾರರ ಆರ್ಥಿಕ ಪರಿಸ್ಥಿತಿಯನ್ನು ಲೆಕ್ಕಿಸದೆ ಜಮೀನ್ದಾರನು ನಿರ್ದಿಷ್ಟವಾಗಿ ಗೇಣಿಯನ್ನು ಸಂಗ್ರಹಿಸುತ್ತಿದ್ದರು. ಸಾಗುವಳಿದಾರ ಅಂದರೆ ರೈತನ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆಯೋ ಅಥವಾ ಆತನ ಪರಿಸ್ಥಿತಿ ಶೋಚನೀಯವಾಗಿದೆಯೋ ಏನೂ ಗಮನಿಸದೆ ಆತನಿಂದ ಗೇಣಿಯನ್ನು ನಿರ್ದಾಕ್ಷಿಣ್ಯವಾಗಿ ಜಮೀನ್ದಾರನು ಸಂಗ್ರಹಿಸುತ್ತಿದ್ದ. ಪರಿಣಾಮವಾಗಿ ಸಾಗುವಳಿದಾರರು ವ್ಯಾಪಕ ಶೋಷಣೆ ಮತ್ತು ಸಾಮಾಜಿಕ ತಲ್ಲಣಕ್ಕೆ ಒಳಗಿದ್ದರು. ಈ ನಿರ್ದಾಕ್ಷಿಣ್ಯ ಕ್ರಮದಿಂದ ಗೇಣಿಯನ್ನು ಸಂಗ್ರಹಿಸಿದ ಈ ಸಾಗುವಳಿದಾರನ
ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೋಷಣೆ ಒಳಗಾಗಿದ್ದ. ರೈತರ ಸ್ಥಿತಿ ಶೋಚನೀಯವಾಗಿತ್ತು. ಈ ಸಮಯದಲ್ಲಿ ರೈತರ ಸ್ಥಿತಿ ಶೋಚನೀಯವಾಗಿತ್ತು. ಯಾಕಂದರೆ ರೈತರ ಬೆಳೆದಂತಹ ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇರಲಿಲ್ಲ ಅಥವಾ ಬೆಳೆ ಬಂದಿರಲಿಲ್ಲ. ಆದರೂ ಅವರ ಕಡೆಯಿಂದ ಏನು ಮಾಡ್ತಿದ್ರು, ತೆರಿಗೆಯನ್ನು, ಕಂದಾಯವನ್ನು ಜಮೀನ್ದಾರ ವಸೂಲಿ ಮಾಡ್ತಾಯಿದ್ದ. ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಜಮೀನ್ದಾರ ಏನು ಮಾಡ್ತಿದ್ದ, ಕಂದಾಯವನ್ನು ವಸೂಲಿ ಮಾಡ್ತಿದ್ದ. ವಸಾಹತುಶಾಹಿ ಸರ್ಕಾರದ ಕಂದಾಯದ ಪಾವತಿ ಷರತ್ತುಗಳು ಜಮೀನ್ದಾರನ ಈ ರೀತಿಯ ವರ್ತನೆ ಕಾರಣವಾಗಿತ್ತು. ಈ ಜಮೀನ್ದಾರನ ಈ ನಿರ್ದಾಕ್ಷಿಣ್ಯ ವರ್ತನೆ ಮೇನ್ ಕಾರಣ ಏನಪ್ಪ ಅಂದ್ರೆ ಈ ಬ್ರಿಟಿಷರು ಹೇರಿದಂತಹ ಜಮೀನ್ದಾರನ ಕಂದಾಯ ಪಾವತಿ ಷರತ್ತುಗಳು. ಈ ಕಂದಾಯ ಪಾವತಿ ಷರತ್ತುಗಳು ಅತ್ಯಂತ ಕಠಿಣವಾಗಿದ್ದವು. ಆ ಕಾರಣದಿಂದ ಈ ಜಮೀನ್ದಾರನು ರೈತರ ಮೇಲೆ ಅಥವಾ ಸಾಗುವಳಿದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಜರುಗಿಸಿ ಗೇಣಿಯನ್ನು ಅಥವಾ ಕಂದಾಯವನ್ನು ಸಂಗ್ರಹಿಸುತ್ತಿದ್ದ. ಜಮೀನ್ದಾರು ನಿಗದಿತ ಅವಧಿಯೊಳಗೆ ಸರ್ಕಾರಕ್ಕೆ ನಿರ್ದಿಷ್ಟ ಮೊತ್ತದ ಕಂದಾಯವನ್ನು ಪಾವತಿಸದಿದ್ದರೆ ಭೂ ಮಾಲೀಕತ್ವ ಹಕ್ಕನ್ನು ಕಳೆದುಕೊಳ್ಳುತ್ತಿದ್ದರು. ಏನು ಈ ಬ್ರಿಟಿಷ್ ಸರ್ಕಾರವು ಕೆಲವು ಭೂಮಿಯ ಒಡೆತನವನ್ನು ಜಮೀನ್ದಾರಿಗೆ ಕೊಟ್ಟಿತ್ತು. ಅದರ ಫಲವಾಗಿ ಜಮೀನ್ದಾರನು ಪ್ರತಿ ವರ್ಷ ಸರ್ಕಾರಕ್ಕೆ ಇಷ್ಟು ಪ್ರಮಾಣದಲ್ಲಿ ಕಂದಾಯ ಸಲ್ಲಿಸಬೇಕಂತ ಒಂದು ನಿಯಮವನ್ನು ಜಾರಿಗೆ ತಂದರು. ಆ ಕಂದಾಯವನ್ನು ಸಲ್ಲಿಸದಿದ್ದರೆ ಜಮೀನ್ದಾರನ ಭೂ ಮಾಲೀಕತ್ವವು ರದ್ದಾಗುತ್ತಿತ್ತು. ಅಂದರೆ ಆತನ ಮಾಲೀಕತ್ವವನ್ನು ತೆಗೆದು ಯಾವ ವ್ಯಕ್ತಿಯು ಕಂದಾಯವನ್ನು ಸಂದಾಯ ಮಾಡುತ್ತಾನೋ ಆ ಜಮೀನ್ದಾರಿಗೆ ಆ ಭೂಮಿಯನ್ನು ವರ್ಗಾಯಿಸುತ್ತಿದ್ದರು. ಈ ಭಯದಿಂದ ಏನು ಮಾಡ್ತಿದ್ದ ಜಮೀನ್ದಾರ ರೈತರ ಮೇಲೆ ಅಥವಾ ಸಾಗುವಳಿ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಂಡು ಯಾವುದೇ ಪರಿಸ್ಥಿತಿ ಇರಲಿ ಅವರು ಕಂದಾಯವನ್ನು ತುಂಬಲೇಬೇಕಂತ ಅವರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ತೆಗೆದುಕೊಳ್ತಿದ್ದ. ಇದರ ಜೊತೆಗೆ ಕೃಷಿ ಹಿಂದುಳಿದ ಕಾರಣ ಏನೇನು ಕಾರಣಗಳು? ತಂತ್ರಜ್ಞಾನ, ನೀರಾವರಿ ಸೌಲಭ್ಯದ ಕೊರತೆ, ರಸಗೊಬ್ಬರದ ಅಸಮರ್ಪಕ ಬಳಕೆ ಕೃಷಿ ಉತ್ಪಾದನೆ ಮಟ್ಟವನ್ನು ಹದಗೆಡಿಸಿತು. ಈ ಜಮೀನ್ದಾರ ಪದ್ಧತಿ ಸಹ ಜೊತೆಗೆ ತಂತ್ರಜ್ಞಾನದ ಕೊರತೆ ಇತ್ತು. ಈ ಆಧುನಿಕ ಕೃಷಿಯಲ್ಲಿ ಯಾವುದೇ ಆಧುನಿಕ ತಂತ್ರಜ್ಞಾನವನ್ನು ಬಳಸುತ್ತಿರಲಿಲ್ಲ. ಅದಕ್ಕೆ ಕೃಷಿಗೆ ಬೇಕಾದಂಥ ನೀರಾವರಿ ಸೌಲಭ್ಯ ಇರಲಿಲ್ಲ. ಮತ್ತು ಅಸಮರ್ಪಕವಾದಂಥ ಯಾವ ರಸಗೊಬ್ಬರವನ್ನು ಯಾವ ಬೆಳೆಗೆ ಬೆಳೆಸಬೇಕು ಮತ್ತು ಯಾವ ಪ್ರಮಾಣದಲ್ಲಿ ಬೆಳೆಸಬಹುದು ಜ್ಞಾನವನ್ನು ಇರಲಿಲ್ಲ. ಈ ಕಾರಣಕ್ಕಾಗಿ ಕೃಷಿಯ ಮಟ್ಟ ಅಥವಾ ಬೆಳವಣಿಗೆ ಮಟ್ಟ ಏನಾಯಿತು, ಕಡಿಮೆ ಆಗ್ತಾ ಹೋಯಿತು. ಅದರ ಪರಿಸ್ಥಿತಿ ಹದಗೆಡ್ತಾ ಹೋಯಿತು. ರೈತರ ಸಮಸ್ಯೆಯನ್ನು ಉಲ್ಬಣಗೊಳಿಸಿ ಭೀಕರ ದುರವಸ್ಥೆ ಕಾಣೋದು. ಈ ಎಲ್ಲ ಪರಿಸ್ಥಿತಿಯಿಂದ ರೈತರ ಪರಿಸ್ಥಿತಿ ಏನಾಯಿತು, ಒಂದು ಕಡೆಯಿಂದ ಅಧಿಕವಾದ ಕಂದಾಯ ಸಂದಾಯ ಮಾಡಬೇಕು, ಇನ್ನೊಂದು ಕಡೆಯಿಂದ ಕೃಷಿಗೆ ಬೇಕಾದಂಥ ಯಾವುದೇ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಈ ಕಾರಣದಾಗಿ ರೈತನ ಸ್ಥಿತಿ ಅವತ್ತು ಸಾಗುವಳಿದ ಸ್ಥಿತಿ ಏನಾಯಿತು, ದುರವಸ್ಥೆಗೆ ಕಾರಣವಾದವು. ಕೃಷಿ ವಲಯದ ವಾಣಿಜ್ಯೀಕರಣದಿಂದಾಗಿ ಕೆಲವು ಪ್ರದೇಶಗಳಲ್ಲಿ ವಾಣಿಜ್ಯ ಬೆಳೆಗಳನ್ನು ಇಳುವರಿಯಾಗಿ ಸಾಪೇಕ್ಷವಾಗಿ ಅಧಿಕಗೊಂಡ ನಿದರ್ಶನಗಳಿವೆ. ಕೃಷಿಯು ವಾಣಿಜ್ಯೀಕರಣಗೊಂಡ ನಂತರ ಭಾರತದ ಕೆಲವು ಪ್ರದೇಶಗಳಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದರು. ಭಾರತದ ಕೆಲವು ರೈತರು ಆಹಾರ ಬೆಳೆಗಳ ಬದಲಿಗೆ ವಾಣಿಜ್ಯ ಬೆಳೆಗಳನ್ನು ಬೆಳೆದರು. ಈ ಆಹಾರ ಬೆಳೆಗಳಂತ ಅಕ್ಕಿ, ಗೋಧಿ ಈ ಆಹಾರ ಬೆಳೆಗಳನ್ನು ಬಿಟ್ಟು ವಾಣಿಜ್ಯ ಬೆಳೆಗಳಾದಂತಹ ಕಬ್ಬು ಇರ್ಬೋದು, ಹತ್ತಿ ಇರ್ಬೋದು, ಈ ರೀತಿಯಂಥ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಬೆಳೆದರು. ಆದರೆ ಈ ವಾಣಿಜ್ಯ ಬೆಳೆಗಳನ್ನು ಅಂತಿಮವಾಗಿ ಬ್ರಿಟಿಷ್ ಕೈಗಾರಿಕೆ ತಾಯ್ನಾಡಿನಲ್ಲಿ ಬಳಸುತ್ತಿದ್ದರು. ನಮ್ಮ ರಾಜ್ಯದಲ್ಲಿ ಆಹಾರ ಪದಾರ್ಥಗಳನ್ನು ಬಿಟ್ಟು ವಾಣಿಜ್ಯ ಬೆಳೆಗಳನ್ನು ಬೆಳೆದಿರಲ್ಲ, ಈ ಪದಾರ್ಥಗಳನ್ನು ಇಲ್ಲಿ ಮಾಡಿಸಿದ್ರು. ಈ ಬೆಳೆಗಳನ್ನು ಅಂತಿಮವಾಗಿ ಬ್ರಿಟಿಷ್ ನಾಡಿನಲ್ಲೇ ಬಳಸುತ್ತಿದ್ದರು. ಅಂತಿಮವಾಗಿ ಈ ವಾಣಿಜ್ಯ ಬೆಳೆಗಳು ಎಲ್ಲಿ ಹೋಗ್ತಿದ್ದಪ್ಪ ಅಂದರೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಮತ್ತೆ ರಿಟರ್ನ್ ಹೋಗ್ತಾ ಇದ್ವು. ಮತ್ತು ಮರಳಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ತಾಯ್ನಾಡಿನಲ್ಲಿ ಬಳಸುತ್ತಿದ್ದರು. ಭಾರತದ ರೈತರ ಆರ್ಥಿಕ ಸ್ಥಿತಿಗತಿಗಳು ಸುಧಾರಣೆಗೆ ಸಹಾಯಕವಾಗಿರಲಿಲ್ಲ. ಈ ವಾಣಿಜ್ಯ ಬೆಳೆಗಳು ಭಾರತದ ರೈತನ ಆರ್ಥಿಕ ಸುಧಾರಣೆಗೆ ಯಾವುದೇ ರೀತಿಯಾದಂಥ ಒಂದು ಸಹಾಯಕವಾಗಿರಲಿಲ್ಲ, ಯಾವುದೇ ರೀತಿಯ ಒಂದು ಬೆಂಬಲ ಇರಲಿಲ್ಲ. ನೀರಾವರಿ ಸೌಲಭ್ಯದ ಪೂರೈಕೆಯಲ್ಲಿ ಅಲ್ಪ ಪ್ರಗತಿ ಸಾಧ್ಯರು. ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ನೀರಾವರಿಗೆ ಅನುಗುಣವಾಗಿ ಕೆಲವೇ ಪ್ರಮಾಣದಲ್ಲಿ ಪ್ರಗತಿಯನ್ನು ಸಾಧಿಸಲು ಹೂಡಿಕೆಯ ಅಭಾವ, ಅಸಮರ್ಪಕ ನೆರೆ ನಿಯಂತ್ರಣ, ಕೃಷಿಯನ್ನು ಬೇಕಾದಂಥ ಬಂಡವಾಳದ ಕೊರತೆ ಇತ್ತು ಮತ್ತು ಅಸಮರ್ಪಕ ನೆರೆಯನ್ನು ನಿಯಂತ್ರಿಸಲು ಸರ್ಕಾರವಾಗಲಿ ಬ್ರಿಟಿಷ್ ಸರ್ಕಾರವಾಗಲಿ ಮತ್ತು ಜಮೀನ್ದಾರನಾಗಲಿ ಸರಿಯಾದ ರೀತಿಯಿಂದ ಕ್ರಮವನ್ನು ತೆಗೆದುಕೊಳ್ಳದ ಕಾರಣದಿಂದಾಗಿ ಏನಾಯಿತು, ಕೃಷಿ ಅಸಮರ್ಪಕ ನಿಯಂತ್ರಣ, ಕಾಲುವೆ ಸೌಲಭ್ಯದ ಕೊರತೆ, ಭೂ ಸವಳಕೆಯಿಂದಾಗಿ ಕೃಷಿ ಪ್ರಗತಿ ಸಾಧ್ಯವಾಗಲಿಲ್ಲ. ಈ ಕೃಷಿ ಪ್ರಗತಿ ಈ ಮೇಲಿನ ಕಾರಣಗಳಿಂದ ಏನೆಲ್ಲ ಸಾಧ್ಯ ಆಗಲಿಲ್ಲ. ಜಮೀನ್ದಾರ ಪದ್ಧತಿ ಅಂದ್ರೇನು? ಜಮೀನ್ದಾರ ಪದ್ಧತಿಯನ್ನು ಜಾರಿಗೆ ತಂದವರು ಯಾವ ಪ್ರದೇಶದಲ್ಲಿ ಜಮೀನ್ದಾರ ಪದ್ಧತಿಯನ್ನು ಜಾರಿಗೆ ತಂತು? ಜಮೀನ್ದಾರನು ಕಂದಾಯವನ್ನು ಹೇಗೆ ವಸೂಲಿ ಮಾಡ್ತಿದ್ದ ಮತ್ತು ವಾಣಿಜ್ಯ ಬೆಳೆಗಳು, ಆಹಾರ ಬೆಳೆಗಳಿಂದ ರೈತರು ವಾಣಿಜ್ಯ ಬೆಳೆಗೆ ಹೇಗೆ ಬದಲಾವಣೆ ಆದರು ಎಂಬ ವಿಷಯವನ್ನು ಈ ಮೇಲಿನ ವಿಷಯವನ್ನು ಎಲ್ಲವನ್ನು ಅಧ್ಯಯನ ಮಾಡಿದ್ವಿ. ನಿಮಗೆ ಅರ್ಥ ಆಗಿರಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗಿ ಮತ್ತು ಪ್ರಥಮ PUC ವಿದ್ಯಾರ್ಥಿಗಳಿಗೂ ಸಹ ಈ ಅನುಕೂಲ ಆಗ್ತದೆ.
ಈ ನಡುವೆ ಕೆಲವು ರೈತರು ಬೆಳೆಯುವ ಮಾದರಿಯನ್ನು ಆಹಾರ ಬೆಳೆಗಳಿಂದ ವಾಣಿಜ್ಯ ಬೆಳೆಗಳಿಗೆ ಪರಿವರ್ತಿಸಿಕೊಂಡರು. ಏನು ಆಹಾರ ಬೆಳೆಗಳನ್ನು ಬೆಳೀತಿದ್ರಲ್ಲ ಅವುಗಳನ್ನು ಬಿಟ್ಟು ಏನು ಮಾಡಾಕ್ತಿದ್ರು ಇವರು ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದರು. ಬಹುತೇಕ ಸಾಗುವಳಿದಾರರು ಮತ್ತು ಗೇಣಿದಾರರು, ಸಣ್ಣ ರೈತರು ಕೃಷಿ ಹೂಡಿಕೆಗೆ ಸಂಪನ್ಮೂಲವಾಗಲಿ ಮತ್ತು ತಂತ್ರಜ್ಞಾನವಾಗಲಿ ಮತ್ತು ಉತ್ತೇಜನವಾಗಲಿ ಹೊಂದಿರಲಿಲ್ಲ. ಈ ಸಾಗುವಳಿದಾರ ರೈತರು ಅಥವಾ ಗೇಣಿದಾರರು, ಸಣ್ಣ ರೈತರು ಯಾವುದೇ ರೀತಿಯಾದಂಥ ಸಂಪನ್ಮೂಲ, ಕೃಷಿಗೆ ಬೇಕಾದಂಥ ಸಂಪನ್ಮೂಲ ಅಥವಾ ಬಂಡವಾಳ ಇರಬಹುದು, ತಂತ್ರಜ್ಞಾನ ಇರಬಹುದು, ಯಾವ ರೀತಿಯಾದಂತಹ ಉತ್ತೇಜನವಾಗಲಿ ಪ್ರೋತ್ಸಾಹವಾಗಿರಲಿ ಈ ರೈತರು, ಈ ಸಾಗುವಳಿದಾರರು, ಈ ಸಣ್ಣ ರೈತರು ಹೊಂದಿರಲಿಲ್ಲ. ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೃಷಿಯ ವಲಯವು ಯಾವ ಪರಿಸ್ಥಿತಿಯಲ್ಲಿ ನಿಂತು ಅಧ್ಯಯನ ಮಾಡ್ತೀವಿ. ಈಗ ಮುಂದಿನವಾಗಿ ಕೈಗಾರಿಕೆ ವಲಯ, ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಭಾರತದಲ್ಲಿ ಕೈಗಾರಿಕೆ ವಲಯ, ಇಂಡಸ್ಟ್ರಿಯಲ್ ಸೆಕ್ಟರ್ ಯಾವ ವಸ್ತು ಸ್ಥಿತಿಯಲ್ಲಿ ನಿಂತ ಈಗ ಅಧ್ಯಯನ ಮಾಡೋಣ ಅಂತ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಈ ಕೃಷಿಯಂತೆ ಕೈಗಾರಿಕಾ ವಲಯದ ಅಡಿಪಾಯ ಸದೃಢ ಅಭಿವೃದ್ಧಿಯನ್ನು ಕಾಣಲಿಲ್ಲ. ಈ ಕೃಷಿ ವಲಯದಾದಂತಹ ಅನಾನುಕೂಲತೆ ಮತ್ತು ಕೃಷಿ ಪ್ರಗತಿಗೆ ಹಿಂದುಳಿದಕ್ಕೆ ಏನು ಕಾಣೋದಲ್ಲ ಮತ್ತು ಅದೇ ರೀತಿಯಾಗಿ ಕೈಗಾರಿಕೆ ವಲಯವು ಸಹ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಕಾಣಲಿಲ್ಲ. ರಾಷ್ಟ್ರದ ಜಗತ್ ಪ್ರಸಿದ್ಧ ಕರಕುಶಲ ಉದ್ಯಮದ ಮೇಲೆ ವಲಯದ ಬೆಳವಣಿಗೆ ಕ್ಷೀಣಿಸಿದರೂ ಅದಕ್ಕೆ ಪ್ರತಿಯಾಗಿ ಆಧುನಿಕ ಕೈಗಾರಿಕಾ ನೆಲೆಯು ಪರಂಪರೆಯನ್ನು ಉಳಿಸುವಂಥ ಅಭಿವೃದ್ಧಿ ಸಾಧಿಸಲು ಅವಕಾಶ ನೀಡಲಿಲ್ಲ. ಭಾರತ ಹೊಂದಿದ್ದ ಕರಕುಶಲ ಕೈಗಾರಿಕೆಗಳು, ಈಗೇನು ಭಾರತ ಅತ್ಯಂತ ಹೊಂದಿದ್ದ ಕರಕುಶಲ ಉದ್ಯಮಗಳು ವಲಯದ ಬೆಳವಣಿಗೆ ಕ್ಷೀಣಿಸಿದರು. ಈ ಬೆಳವಣಿಗೆ ಕ್ಷೀಣಿಸಿದರು ಅದಕ್ಕೆ ಪ್ರತಿಯಾಗಿ ಆಧುನಿಕ ಕೈಗಾರಿಕೆಗಳು, ಏನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಸ್ತರಣೆ ಆಗುತ್ತಿದ್ದ ಆಧುನಿಕ ಕೈಗಾರಿಕೆಗಳು ಇರ್ಬೋದು, ಆಧುನಿಕ ಕೈಗಾರಿಕಾ ನೆಲೆಯನ್ನು ಪರಂಪರೆಯನ್ನು ಉಳಿಸುವಂಥ ಅಭಿವೃದ್ಧಿಯನ್ನು ಸಾಧಿಸಲು ಅವಕಾಶವನ್ನು ನೀಡಲಿಲ್ಲ. ಭಾರತದ ಕೈಗಾರಿಕೆಗಳನ್ನು ವ್ಯವಸ್ಥಿತವಾಗಿ ನಾಶಪಡಿಸುವ ವಸಾಹತುಶಾಹಿ ಸರ್ಕಾರದ ನೀತಿ ಎರಡು ಮೂಲ ಉದ್ದೇಶಗಳನ್ನು ಹೊಂದಿತ್ತು. ಏನು ಭಾರತವನ್ನು ಆಳುತ್ತಿದ್ದ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿರುವಂಥ ಮೂಲ ಕೈಗಾರಿಕೆಗಳನ್ನು ಅಥವಾ ಕೈಗಾರಿಕೆಗಳನ್ನು ನಾಶಪಡಿಸುವ ಮೂಲ ಎರಡು ಉದ್ದೇಶಗಳನ್ನು ಹೊಂದಿತ್ತು. ಮೊದಲನೇದಾಗಿ ಬ್ರಿಟನ್ನಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಕೈಗಾರಿಕೆಗಳಿಗೆ ಪ್ರಮುಖ ಕಚ್ಚಾ ಸಂಪನ್ಮೂಲಗಳು ಒದಗಿಸುವ ರಫ್ತು ರಾಷ್ಟ್ರವಾಗಿ ಭಾರತವನ್ನು ಮಾತ್ರ ಸೀಮಿತಗೊಳಿಸಿತು. ಏನು ಬ್ರಿಟನ್ನಲ್ಲಿ 17ನೇ ಶತಮಾನದ ಪ್ರಾರಂಭದಲ್ಲಿ ಬ್ರಿಟನ್ನಲ್ಲಿ ಪ್ರವರ್ಧಮಾನಕ್ಕೆ ಬೆಳೀತಿರುವ ಆಧುನಿಕ ಕೈಗಾರಿಕೆ ಬೆಳೆಯುವ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಕಚ್ಚಾ ಸಂಪನ್ಮೂಲಗಳನ್ನು ಭಾರತದಿಂದ ರಫ್ತು ಮಾಡುವ, ಭಾರತದಿಂದ ತೆಗೆದುಕೊಂಡು ಹೋಗುವ, ಭಾರತದಿಂದ ಪೂರೈಕೆ ಮಾಡುವ ರಾಷ್ಟ್ರವಾಗಿ, ಭಾರತವನ್ನು ಕೇವಲ ಪೂರೈಕೆ ಮಾಡುವ ರಾಷ್ಟ್ರವಾಗಿ, ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವ ರಾಷ್ಟ್ರವನ್ನಾಗಿ ಮಾತ್ರ ಸೀಮಿತಗೊಳಿಸಿತು. ಎರಡನೇದಾಗಿ ಮಾತೃ ರಾಷ್ಟ್ರದ ಬ್ರಿಟನ್ನಲ್ಲಿ ಗರಿಷ್ಠ ಅನುಕೂಲತೆಗಾಗಿ ಆ ಕೈಗಾರಿಕೆಗಳ ಸಿದ್ಧ ವಸ್ತುಗಳ ಮತ್ತು ವಿಸ್ತೃತ ಮಾರುಕಟ್ಟೆಯಾಗಿ ಭಾರತವನ್ನು ಪರಿವರ್ತಿಸಿತು. ಏನು ಭಾರತದಿಂದ ಕಚ್ಚಾ ವಸ್ತುಗಳನ್ನು ರವಾನಿಸಿದ ನಂತರ ಆ ಬ್ರಿಟನ್ನಲ್ಲಿ ತಯಾರಿಸಿದಂತಹ ಸಿದ್ಧ ವಸ್ತುಗಳನ್ನು ಇನ್ನು ಮಾರಾಟ ಮಾಡಬೇಕು, ಯಾವ ಪ್ರದೇಶದಲ್ಲಿ ಮಾರಾಟ ಮಾಡಬೇಕು, ಮತ್ತೆ ಭಾರತಕ್ಕೆ ಆ ವಸ್ತುಗಳನ್ನು ಆಮದು ಮಾಡಿಕೊಂಡು ಭಾರತಕ್ಕೆ ಸಿದ್ಧ ವಸ್ತುಗಳನ್ನು ಆಮದು ಮಾಡಿಕೊಂಡು ಮಾರುಕಟ್ಟೆಗೆ ಭಾರತವನ್ನು ಪರಿವರ್ತಿಸಿತು. ಪ್ರಥಮವಾಗಿ ಕಚ್ಚಾ ವಸ್ತುಗಳ ಪೂರೈಕೆ ರಾಷ್ಟ್ರವನ್ನಾಗಿ ಪರಿವರ್ತಿಸಿತು. ಇನ್ನು ಎರಡನೇದಾಗಿ ಏನು ಮಾಡಿತಪ್ಪ ಅಂದ್ರೆ ಬ್ರಿಟನ್ ಸರ್ಕಾರ ತಯಾರಿಸಿದಂಥ ಸಿದ್ಧ ವಸ್ತುಗಳನ್ನು ಆ ಬ್ರಿಟನ್ ರಾಷ್ಟ್ರದಲ್ಲಿ ತಯಾರಿಸಿದಂಥ ಸಿದ್ಧ ವಸ್ತುಗಳನ್ನು ಅವು ಮಾರಾಟ ಮಾಡಲು ಮತ್ತೆ ಭಾರತಕ್ಕೆ ಮತ್ತು ಆಮದು ಮಾಡಿಕೊಂಡು ಭಾರತವನ್ನು ಮಾರುಕಟ್ಟೆ ಪ್ರದೇಶವಾಗಿ ಪರಿವರ್ತಿಸಿತು. ಈ ಕಾರಣದಿಂದ ಭಾರತದಲ್ಲಿ ಕೈಗಾರಿಕೆ ಪ್ರಗತಿ ಸಾಧ್ಯವಾಗಲಿಲ್ಲ. ಭಾರತವನ್ನು ಕೇವಲ ಕಚ್ಚಾ ವಸ್ತುಗಳ ಪೂರೈಕೆಗೆ ಸಂಪನ್ಮೂಲ ರಾಷ್ಟ್ರವಾಗಿ ಮತ್ತು ಸಿದ್ಧ ವಸ್ತುಗಳ ಮಾರುಕಟ್ಟೆಯಾಗಿ ಮಾತ್ರ ಈ ಬ್ರಿಟನ್ ಸರ್ಕಾರ, ಈ ವಸಾಹತು ಸರ್ಕಾರ ಭಾರತವನ್ನು ಪರಿವರ್ತಿಸಿತು. ಬದಲಾದ ಆರ್ಥಿಕ ಸನ್ನಿವೇಶದಲ್ಲಿ ಭಾರತದ ದೇಶೀಯ ಕರಕುಶಲ ಕೈಗಾರಿಕೆಗಳು ಕ್ಷೀಣಿಸಿ ವ್ಯಾಪಕ ನಿರುದ್ಯೋಗವನ್ನು ಸೃಷ್ಟಿಸಿದಲ್ಲದೆ ಭಾರತೀಯ ಗ್ರಾಹಕನ ಮಾರುಕಟ್ಟೆಯಲ್ಲಿ ಬ್ರಿಟನ್ ಕೈಗಾರಿಕಾ ಉತ್ಪನ್ನಗಳಿಗೆ ಹೊಸ ಬೇಡಿಕೆಯನ್ನು ಸೃಷ್ಟಿಸಿತು. ಈ ಎಲ್ಲ ರೀತಿ ಕೇವಲ ಕಚ್ಚಾ ವಸ್ತುಗಳ ರಫ್ತುನಾಗಿ ಭಾರತವನ್ನು ನಿರ್ವಹಣೆಯಾಗಿ ಮತ್ತು ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಯಾಗಿ ಪರಿವರ್ತಿಸಿದ ಭಾರತದಲ್ಲಿ ಕರಕುಶಲ ಕೈಗಾರಿಕೆಗಳು ಕ್ಷೀಣಿಸ್ತಾ ಹೋದವು. ಇಲ್ಲಿ ವ್ಯಾಪಕ ನಿರುದ್ಯೋಗ ಉಂಟು. ಈ ಕೈಗಾರಿಕೆಗಳು ನಶಿಸಾದಂತೆ ನಿರುದ್ಯೋಗ ಪ್ರಮಾಣ ಹೆಚ್ಚಾಗ್ತೈತಿ. ನಿರುದ್ಯೋಗ ಪ್ರಮಾಣ ಹೆಚ್ಚಾಗೋದ್ರಿಂದ ಏನಾಗ್ತೈತಿ, ನಿರುದ್ಯೋಗ ಸೃಷ್ಟಿಯಾಗ್ತೈತಿ. ಭಾರತದ ಗ್ರಾಹಕರ ಮಾರುಕಟ್ಟೆಯಲ್ಲಿ ಬ್ರಿಟನ್ ಕೈಗಾರಿಕೆಗೆ ಭಾರತದಲ್ಲಿರುವಂಥ ಗ್ರಾಹಕರ ಮಾರುಕಟ್ಟೆಯಲ್ಲಿ ಬ್ರಿಟನ್ ಸಿದ್ಧ ವಸ್ತುಗಳ ಮಾರುಕಟ್ಟೆ ಹೊಸ ಬೇಡಿಕೆಯನ್ನು ಸೃಷ್ಟಿಯಾಯಿತು. ಭಾರತದಲ್ಲಿರುವಂಥ ಗ್ರಾಹಕರು ಇಂಗ್ಲೆಂಡ್ನಲ್ಲಿ ತಯಾರಿಸಿದಂಥ ಸಿದ್ಧ ವಸ್ತುಗಳನ್ನು ತೆಗೆದುಕೊಳ್ಳಲು ಬೇಡಿಕೆಯನ್ನು ಸೃಷ್ಟಿ ಮಾಡಲಾಯಿತು. ಇದು ಸ್ಥಳೀಯ ಸರಕುಗಳ ಪೂರೈಕೆಗೆ ಮಾರುಕಟ್ಟೆ ಇಲ್ಲದಂತೆ ಮಾಡಿತು. ಏನು ಸಿದ್ಧ ವಸ್ತುಗಳನ್ನು ನೇರವಾಗಿ ಬ್ರಿಟನ್ನಿಂದ ಆಮದು ಮಾಡಿಕೊಂಡು ಭಾರತದಲ್ಲಿರುವಂಥ ತಯಾರಂಥ ಕರಕುಶಲ ವಸ್ತುಗಳಿಗೆ ಬೇಡಿಕೆ ಇಲ್ಲದಂತೆ
ಈ ಸಿದ್ಧವಸ್ತುಗಳು ಮಾಡಿತು. ಹೊಸ ಬೇಡಿಕೆಯನ್ನು ಪೂರೈಸಲು ಬ್ರಿಟನ್ನಿಂದ ಅಗ್ಗದ ತಯಾರಿಕಾ ಸರಕುಗಳನ್ನು ಆಮದು ಮಾಡಿಕೊಂಡು ದೇಶೀಯವಾಗಿ ಉತ್ಪಾದಿಸಿದ ಸರಕುಗಳು ಮಾರುಕಟ್ಟೆಯನ್ನು ಕಸಿದುಕೊಂಡವು. ಏನು ಬ್ರಿಟನ್ನಲ್ಲಿ ತಯಾರಾದಂತಹ ಸಿದ್ಧ ವಸ್ತುಗಳು ಅವನು ಕಡಿಮೆ ರೇಟಿಗೆ ಕಡಿಮೆ ಬೆಲೆಗೆ ಆಮದು ಮಾಡಿಕೊಂಡು ಈ ದೇಶೀಯವಾಗಿ ಉತ್ಪಾದಿಸಿದ ಸರಕುಗಳ ಮಾರುಕಟ್ಟೆಯನ್ನು ಕಸಿದುಕೊಂಡಿತು. ಈ ಉದಾಹರಣೆ ಮುಖಾಂತರ ಬ್ರಿಟನ್ನಲ್ಲಿ ತಯಾರಿಸಿದಂಥ ಯಾವುದೋ ಒಂದು ಗೊಂಬೆಯನ್ನು ಅದನ್ನು ಕೇವಲ 20 ರೂಪಾಯಿಗೆ ತಯಾರಿಸಿ ಮಾರಾಟ ಮಾಡಲು ಸಿದ್ಧ ಇದ್ದಾರೆ. ಆದರೆ ಭಾರತದಲ್ಲಿ ಅದನ್ನು ಉತ್ಪಾದಿಸಿ ತಯಾರಿಸಲು 25 ರೂಪಾಯಿ ಬೇಕಾಗ್ತೈತಿ. ಆ ಟೈಮ್ ಏನು ಮಾಡ್ತಾರೆ, ಗ್ರಾಹಕರು 25 ರೂಪಾಯಿ ಕೊಡೋದ್ಬಿಟ್ಟು 20 ರೂಪಾಯಿನೇ ಗೊಂಬೆಯನ್ನು ತೆಗೆದುಕೊಳ್ಳೋಕೆ ಆ ವ್ಯಕ್ತಿ ಅಥವಾ ಗ್ರಾಹಕ ಪ್ರೋತ್ಸಾಹ ಮಾಡೋದ್ರಿಂದ ಇಲ್ಲೇನಾಯಿತು, ಸಿದ್ಧ ವಸ್ತುಗಳನ್ನು ಅಗ್ಗದ ಬೆಲೆ ವಿಧಿಸುವುದರಿಂದ ಗ್ರಾಹಕನು ಬೇಡಿಕೆ ಏನಾಯಿತು, ಬ್ರಿಟನ್ ಸಿದ್ಧ ವಸ್ತುಗಳಿಗೆ ಗ್ರಾಹಕ ಮಾರಿ ಹೋದನು. 19ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಭಾರತದಲ್ಲಿ ಆಧುನಿಕ ಕೈಗಾರಿಕೆಗಳು ಬೇರು ಬಿಡಲು ಪ್ರಾರಂಭಿಸಿದವು. 19ನೇ ಶತಮಾನದಲ್ಲಿ ಪ್ರಾರಂಭಿಸಿತು. ಈ ಶತಮಾನದಲ್ಲಿ ಭಾರತದಲ್ಲಿ ಕೆಲವು ಕೈಗಾರಿಕೆಗಳು ಪ್ರಾರಂಭವಾದವು, ಕೆಲವು ಕೈಗಾರಿಕೆಗಳು ಬೇರು ಬಿಡಲು ಪ್ರಾರಂಭವಾದವು. ಆದರೆ ಪ್ರಗತಿ ಮಂದ ಕಲಿತೈತಿ. ಕೇವಲ ಕೈಗಾರಿಕೆಗಳು ಸ್ಥಾಪನೆ ಪ್ರಾರಂಭವಾದ ಹೊರತು ಅದರ ಪ್ರಗತಿ ವೇಗವಾಗಿರಲಿಲ್ಲ. ಅತ್ಯಂತ ನಿಧಾನವಾಗಿ ಪ್ರಗತಿಯನ್ನು ಸಾಧಿಸ್ತಾ ಹೋಯಿತು. ಅತ್ಯಂತ ಪ್ರಗತಿ ಮಂದಗತಿಯಲ್ಲಿತ್ತು. ಆರಂಭದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಹತ್ತಿ, ಬಟ್ಟೆ ಮತ್ತು ಸೆಣಬಿನ ಕೈಗಾರಿಕೆಗಳು ಮಾತ್ರ ಸ್ಥಾಪನೆ ಆಗಿತ್ತು. ಭಾರತದಲ್ಲಿ 19ನೇ ಶತಮಾನ ಪ್ರವಾದದಲ್ಲಿ ಭಾರತದಲ್ಲಿ ಸ್ಥಾಪನೆ ಆದದ್ದು ಕೇವಲ ಹತ್ತಿ, ಬಟ್ಟೆ ಕೈಗಾರಿಕೆ ಮತ್ತು ಸೆಣಬಿನ ಕೈಗಾರಿಕೆಗಳು ಮಾತ್ರ ಸ್ಥಾಪನೆ ಆದವು. ಹತ್ತಿ, ಬಟ್ಟೆ ಮತ್ತು ಸೆಣಬಿನ ಕೈಗಾರಿಕೆಗಳು ಮಾತ್ರ ಸ್ಥಾಪನೆಗೆ ಮಾತ್ರ ಸೀಮಿತವಾಗಿತ್ತು. ಹತ್ತಿ, ಬಟ್ಟೆ ಕೈಗಾರಿಕೆಗಳು ದೇಶದ ಪಶ್ಚಿಮ ಭಾಗದಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಈ 19ನೇ ಶತಮಾನ ಪೂರ್ವಾರ್ಧದಲ್ಲಿ ಸ್ಥಾಪನೆ ಆದಂಥ ಕೈಗಾರಿಕೆಗಳಾದಂಥ ಹತ್ತಿ, ಬಟ್ಟೆ ಕೈಗಾರಿಕೆ ಇರ್ಬೋದು, ಸೆಣಬಿನ ಕೈಗಾರಿಕೆ ಇರ್ಬೋದು. ಈ ಹತ್ತಿ, ಬಟ್ಟೆನ ಕೈಗಾರಿಕೆ ಭಾರತದ ಪಶ್ಚಿಮ ಭಾಗದಲ್ಲಿ ಅಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಈ ಹತ್ತಿ, ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತವಾಗಿದ್ದವು. ಈ ಹತ್ತಿ, ಬಟ್ಟೆ ಕೇಂದ್ರೀಕೃತವಾಗಿದ್ದವು ಎಲ್ಲಿಪ್ಪ ಅಂದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹತ್ತಿ, ಬಟ್ಟೆ ಕೈಗಾರಿಕೆಗಳು ಕೇಂದ್ರೀಕೃತವಾಗಿದ್ದು ಭಾರತೀಯ ಪ್ರಾಬಲ್ಯಕ್ಕೆ ಒಳಪಟ್ಟಿದ್ದವು. ಇವೆಲ್ಲ ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಆದ ಕೈಗಾರಿಕೆಗಳು ಇರ್ಬೋದು, ಗುಜರಾತ್ನಲ್ಲಿ ಸ್ಥಾಪನೆ ಆದ ಹತ್ತಿ, ಬಟ್ಟೆ ಕೈಗಾರಿಕೆಗಳು ಇವೆಲ್ಲ ಭಾರತದ ಪ್ರಾಬಲ್ಯಕ್ಕೆ ಒಳಪಟ್ಟಿದ್ದವು. ಇನ್ನು ಸೆಣಬಿನ ಕೈಗಾರಿಕೆಗಳು ದೇಶದ ಪೂರ್ವ ಭಾಗದಲ್ಲಿ ಹತ್ತಿ, ಬಟ್ಟೆ ಕೈಗಾರಿಕೆಗಳು ಭಾರತದ ಪಶ್ಚಿಮ ಭಾಗದಲ್ಲಿ, ಈ ಸೆಣಬಿನ ಕೈಗಾರಿಕೆಗಳು ದೇಶದ ಪೂರ್ವ ಭಾಗದಲ್ಲಿ ಅಂದರೆ ಪ್ರಮುಖವಾಗಿ ಬಂಗಾಳದಲ್ಲಿ ಕೇಂದ್ರೀಕೃತವಾಗಿ ವಿದೇಶಿಯರ ಪ್ರಾಬಲ್ಯಕ್ಕೆ ಒಳಪಟ್ಟಿತ್ತು. ಹತ್ತಿ, ಬಟ್ಟೆಯು ಭಾರತೀಯ ಪ್ರಾಬಲ್ಯಕ್ಕೆ ಒಳಪಟ್ಟಿತ್ತು. ಆದರೆ ಸೆಣಬಿನ ಕೈಗಾರಿಕೆಗಳು ಭಾರತದ ಪೂರ್ವ ಭಾಗದಲ್ಲಿ ಅಂದರೆ ಬಂಗಾಳ ಪ್ರಾಂತ್ಯದಲ್ಲಿ ಸ್ಥಾಪನೆಯಾಗಿ ಅವು ವಿದೇಶಿಯರ ಪ್ರಾಬಲ್ಯಕ್ಕೆ ಒಳಪಟ್ಟಿದ್ದವು. ಕ್ರಮೇಣ 20ನೇ ಶತಮಾನದ ಆರಂಭದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಪ್ರಾರಂಭವಾದವು. 20ನೇ ಶತಮಾನ ಆರಂಭದಲ್ಲಿ ಭಾರತದಲ್ಲಿ ಏನಪ್ಪ ಅಂದ್ರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆ ಆದವು ಅಥವಾ ಪ್ರಾರಂಭವಾದವು. ಪ್ರಥಮವಾದಂತಹ ಭಾರತದಲ್ಲಿ ಸ್ಥಾಪನೆ ಆದಂಥ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಯಾವುದಪ್ಪ? ಟಾಟಾ ಕಬ್ಬಿಣ ಮತ್ತು ಉಕ್ಕು ಸಂಸ್ಥೆ, ಟಿಸ್ಕೋ ಅಂತ ಕರಿತೀವಿ. 1907ರಲ್ಲಿ ಜೇಮ್ಶೆಡ್ಪುರದಲ್ಲಿ ಸ್ಥಾಪನೆ ಆಯಿತು. ಜೇಮ್ಶೆಡ್ಪುರದಲ್ಲಿ ಎಲ್ಲಿ ಸ್ಥಾಪನೆ ಆಯಿತು? 1907ರಲ್ಲಿ ಜೇಮ್ಶೆಡ್ಪುರದಲ್ಲಿ ಟಾಟಾ ಕಬ್ಬಿಣ ಮತ್ತು ಉಕ್ಕು ಸ್ಥಾಪನೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಈ ಪಾಯಿಂಟ್ ಪ್ರಮುಖವಾಗಿರ್ತದೆ ಮತ್ತು PUC ವಿದ್ಯಾರ್ಥಿಗಳು ಸಹ ಈ ಪ್ರಶ್ನೆ ಪ್ರಮುಖವಾಗಿರ್ತೈತಿ. ಇದನ್ನು 1 ಮಾರ್ಕ್ಸ್ನಲ್ಲಿ ಕೇಳಬಹುದು ಅಥವಾ 2 ಮಾರ್ಕ್ಸ್ನಲ್ಲಿ PUCಯಲ್ಲಿ ಕೇಳಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾರತದಲ್ಲಿ ಸ್ಥಾಪನೆಯಾದಂಥ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಯಾವುದು ಅಂತ ಕೇಳ್ಬೋದು. ಎಷ್ಟನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು, ಅಥವಾ ಯಾವ ಪ್ರದೇಶದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು. ಭಾರತದ ಮೊದಲ ಮತ್ತು ಕಬ್ಬಿಣ ಉಕ್ಕಿನ ಕಾರ್ಖಾನೆ ಯಾವುದು? ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಸಂಸ್ಥೆ 1907ರಲ್ಲಿ ಸ್ಥಾಪನೆ ಆಯಿತು. ಎಲ್ಲಿ ಸ್ಥಾಪನೆ ಆಯಿತು? ಜೇಮ್ಶೆಡ್ಪುರದಲ್ಲಿ ಸ್ಥಾಪನೆ ಆಯಿತು. ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳು ಈ ಪಾಯಿಂಟನ್ನು ಕೆಲವೊಂದು ಕಡೆ ಬರೆದಿಟ್ಕೋಬೇಕು. ಬಹಳ ಮಹತ್ವದಂಥ ಒಂದು ವಿಷಯವಾಗಿದೆ. ದ್ವಿತೀಯ ಮಹಾಯುದ್ಧದ ನಂತರ ದ್ವಿತೀಯ ಮಹಾಯುದ್ಧ ನಡೀತಲ್ಲ, ದ್ವಿತೀಯ ಮಹಾಯುದ್ಧದ ನಂತರ 1939ರಿಂದ 1945 ನಡೆದ ದ್ವಿತೀಯ ಮಹಾಯುದ್ಧದ ನಂತರ ಭಾರತದಲ್ಲಿ ಕೆಲವೊಂದು ಕೈಗಾರಿಕೆಗಳು ಸ್ಥಾಪನೆ ಆದವು. ಸಿಮೆಂಟ್ ಕೈಗಾರಿಕೆ ಇರಬಹುದು, ಸಕ್ಕರೆ ಕೈಗಾರಿಕೆ ಮತ್ತು ಕಾಗದ ಮುಂತಾದ ಕೈಗಾರಿಕೆಗಳು ಸ್ಥಾಪನೆ ಆದವು 2ನೇ ಮಹಾಯುದ್ಧದ ನಂತರ.
ಆದರೆ ಭಾರತದ ಕೈಗಾರಿಕರಣವು ಪ್ರವರ್ಧಮಾನಕ್ಕೆ ತರುವ ಬಂಡವಾಳ ಸರಕುಗಳು ಕೈಗಾರಿಕೆಗಳು ಸ್ಥಾಪನೆಯಾಗಲಿಲ್ಲ. ಕೇವಲ ಅಲ್ಪ ಪ್ರಮಾಣದಲ್ಲಿ ಕೆಲವೇ ಪ್ರಮಾಣದಲ್ಲಿ ಕೈಗಾರಿಕೆ ಸ್ಥಾಪನೆ ಹೋಗಿ ಹೊರತು ಭಾರತಕ್ಕೆ ಪ್ರವರ್ಧಮಾನಕ್ಕೆ ತರುವಂಥ ಕೈಗಾರಿಕೆಗಳನ್ನು ಅತಿ ಹೆಚ್ಚು ಉನ್ನತಿಗಳಂತ ಸ್ಥಾನವಂಥ ಕೈಗಾರಿಕೆಗಳು ಯಾವುದೇ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಆಗಲಿಲ್ಲ. ಬಂಡವಾಳ ಸರಕುಗಳು ಕೈಗಾರಿಕೆ ಎಂದರೆ ಏನು? ಬಂಡವಾಳ ಸರಕುಗಳು ಕೈಗಾರಿಕೆ ಎಂದರೆ ಅನುಭವಕ್ಕಾಗಿ ಸರಕುಗಳು ಉತ್ಪಾದನೆಗೆ ಅಗತ್ಯ ಇರುವ ಯಂತ್ರೋಪಕರಣಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳು. ಈ ಮನುಷ್ಯನ ಅನುಭವಕ್ಕಾಗಿ ಬೇಕಾಗಿರುವಂಥ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಯಂತ್ರೋಪಕರಣಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳು. ಯಾವ ಯಂತ್ರೋಪಕರಣ ಬೇಕಾಗ್ತಾವಲ್ಲ ಮನುಷ್ಯನ ಅನುಭವಕ್ಕಾಗಿ ಅಗತ್ಯ ಇರುವ ಯಂತ್ರೋಪಕರಣಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳು ಉತ್ಪಾದಿಸುವ ಕೈಗಾರಿಕೆಗಳು ಈ ಪ್ರಮಾಣ ಕಡಿಮೆ ಆಯಿತು. ಅಲ್ಲೊಂದು ಇಲ್ಲೊಂದು ಎಂಬಂತೆ ಕೆಲವು ತಯಾರಿಕಾ ಘಟಕಗಳಿಗೂ ಸ್ಥಾಪನೆಯಾದವು. ಆ ಕೆಲವೊಂದು ಭಾಗದಲ್ಲಿ ಒಂದು ಅಥವಾ ಎರಡು ಕೆಲವೇ ಮಾತ್ರ ಕೈಗಾರಿಕೆಗಳು ಸ್ಥಾಪನೆಯಾದವು. ದೇಶದ ಸಾಂಪ್ರದಾಯಿಕ ಕರಕುಶಲ ಕೈಗಾರಿಕೆಗಳ ಸಾಮೂಹಿಕ ಸ್ಥಳಾಂತರಕ್ಕೆ ಪರ್ಯಾಯವಾಗಲಿಲ್ಲ. ಭಾರತದಲ್ಲಿರುವಂಥ ಕರಕುಶಲ ಕೈಗಾರಿಕೆಗಳು ಸ್ಥಾಪನೆ ಅದು ಸಾಮೂಹಿಕ ಸ್ಥಳಾಂತರಕ್ಕೆ ಪರ್ಯಾಯವಾಗಲಿಲ್ಲ. ಅಲ್ಲದೆ ಹೊಸ ಕೈಗಾರಿಕೆ ವಲಯದ ಬೆಳವಣಿಗೆ ದರ ಇರ್ಬೋದು, ಒಟ್ಟು ದೇಶೀಯ ಉತ್ಪನ್ನ, ಹೊಸ ಕೈಗಾರಿಕೆ ಬೆಳವಣಿಗೆಗಳು ಇರ್ಬೋದು ಅಥವಾ ಒಟ್ಟು ದೇಶೀಯ ಉತ್ಪನ್ನ GDP ಅಂತ ಕರೆಸ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಒಟ್ಟು ದೇಶೀಯ ಉತ್ಪನ್ನಕ್ಕೆ ಕೈಗಾರಿಕೆ ವಲಯದ ಕೊಡುಗೆ ಅತ್ಯಲ್ಪ ಪ್ರಮಾಣದಲ್ಲಿತ್ತು. ಸ್ವಾತಂತ್ರ್ಯಕ್ಕಿಂತ ಬರೋಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಕೈಗಾರಿಕೆ ವಲಯದ ಕೊಡುಗೆ GDPಯಲ್ಲಿ ಅಂದರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಅದರ ಪಾಲು ಕೇವಲ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಇತ್ತು. ಅಲ್ಪ ಪ್ರಮಾಣದಲ್ಲಿ ಇತ್ತು. ಕೈಗಾರಿಕೆ ವಲಯದ GDPಗೆ ಕೈಗಾರಿಕೆ ವಲಯದ ಕೊಡುಗೆ ಏನಾಯ್ತಂದ್ರೆ ಕೇವಲ ಅಲ್ಪ ಪ್ರಮಾಣದಲ್ಲಿತ್ತು. ಹೊಸ ಕೈಗಾರಿಕೆ ವಲಯದ ಮತ್ತೊಂದು ಪ್ರಮುಖ ನ್ಯೂನತೆ ಎಂದರೆ ಸಾರ್ವಜನಿಕ ವಲಯದ ಕಾರ್ಯವ್ಯಾಪ್ತಿ ಬಹಳ ಪರಿಮಿತವಾಗಿತ್ತು. ಏನು ಸಾರ್ವಜನಿಕವಾಗಿ ಸ್ಥಾಪನೆಯಾದಂಥ ಕೈಗಾರಿಕೆ ವಲಯಗಳು ಅದರ ವ್ಯಾಪ್ತಿ ಏನಾಗಿತ್ತು, ಬಹಳ ಸೀಮಿತವಾಗಿತ್ತು. ಕೆಲವೇ ಕೈಗಾರಿಕೆಗೆ ಮಾತ್ರ ಅಂತ ಸ್ಥಾಪನೆ ಆಗಿತ್ತು. ಈ ವಲಯಗಳು ಯಾವಪ್ಪ ಅಂದ್ರೆ ರೈಲು ಸಾರಿಗೆ, ಇಂಧನ ಉತ್ಪಾದನೆ ಮತ್ತು ಸಂಪರ್ಕ, ಬಂದರುಗಳು. ಈ ಕೆಲವೇ ಸಾರ್ವಜನಿಕ ವಲಯದ ಕಾರ್ಯವ್ಯಾಪ್ತಿ ಸೀಮಿತವಾಗಿತ್ತು. ಅವು ಯಾವಪ್ಪ ಅಂದ್ರೆ ರೈಲು ಸಾರಿಗೆ ಇರ್ಬೋದು, ಇಂಧನ ಉತ್ಪಾದನೆ, ಸಂಪರ್ಕ, ಬಂದರುಗಳು ಮತ್ತು ಕೆಲವು ಇಲಾಖೆ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿತ್ತು. ಯಾವುದೇ ರೀತಿಯಂಥ ಆಧುನಿಕವಾದಂತಹ ಕೈಗಾರಿಕೆಗಳು ಸಾರ್ವಜನಿಕ ಕೈಗಾರಿಕೆಗಳು ಸ್ಥಾಪನೆಯಾಗಿರುವುದಿಲ್ಲ. ಇನ್ನು ಭಾರತದ ಮತ್ತೊಂದು ಲಕ್ಷಣ ಏನಂದಪ್ಪ ಅಂದರೆ ಸ್ವತಂತ್ರ ಮೂಲದಲ್ಲಿ ಭಾರತದ್ದು ವಿದೇಶಿ ವ್ಯಾಪಾರ. ಭಾರತಕ್ಕೆ ಸ್ವತಂತ್ರ ಬರೋ ಪೂರ್ವದಲ್ಲಿ ವಿದೇಶಿ ವ್ಯಾಪಾರ ಹೇಗಿತ್ತು ಅಂತ ಅಧ್ಯಯನ ಮಾಡೋಣ ಅಂತ. ಫಾರಿನ್ ಟ್ರೇಡ್. ಪ್ರಾಚೀನ ಕಾಲದಿಂದಲೂ ಭಾರತವು ವ್ಯಾಪಾರದ ಒಂದು ಪ್ರಮುಖ ಉದ್ದೇಶವಾಗಿತ್ತು. ಆದರೆ ವಸಾಹತುಶಾಹಿ ಸರ್ಕಾರ ಸರಕುಗಳ ಉತ್ಪಾದನೆ, ವ್ಯಾಪಾರ, ಸುಂಕದ ನಿರ್ಬಂಧಿತ ನೀತಿಯನ್ನು ಅನುಸರಿಸಿದ್ದರಿಂದ ಭಾರತದ ವಿದೇಶಿ ವ್ಯಾಪಾರದ ರಚನೆ, ಸಂಯೋಜನೆ ಮತ್ತು ಪ್ರಮಾಣದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿತು. ಭಾರತವು ಸ್ವತಂತ್ರ ಪೂರ್ವಕ್ಕಿಂತ ಮುಂಚೆ ವಿದೇಶಿ ವ್ಯಾಪಾರವನ್ನು ಹೊಂದಿತ್ತು. ಆದರೆ ಬ್ರಿಟಿಷ್ ಸರ್ಕಾರ ಭಾರತವನ್ನು ವಸಾಹತು ಮಾಡಿಕೊಂಡ ನಂತರ ಬ್ರಿಟಿಷ್ ಸರ್ಕಾರದ ವ್ಯಾಪಾರದ ರಚನೆ ಇರ್ಬೋದು, ನೀತಿಗಳನ್ನೋದು, ಕಾನೂನುಗಳು ಏನಿರ್ಬೋದು, ಸಂಯೋಜನೆ ಇರ್ಬೋದು ಭಾರತದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತವಲ್ಲ. ಇವೇನು ವಿದೇಶಿ ವ್ಯಾಪಾರದ ಮೇಲೆ ರಚನೆ ಇರ್ಬೋದು, ಸಂಯೋಜನೆ ಇರ್ಬೋದು, ಕಾನೂನುಗಳು ಎನ್ನುವುದು, ನೀತಿ ನಿಯಮಗಳನ್ನು ಏನು ರೂಪಿಸುತ್ತಲ್ಲ ಈ ಬ್ರಿಟಿಷ್ ಸರ್ಕಾರ, ಆವೆಲ್ಲ ನೀತಿ ನಿಯಮಗಳು ಭಾರತದ ವಿದೇಶಿ ವ್ಯಾಪಾರಕ್ಕೆ ಪ್ರತಿಕೂಲವಾದಂತಹ ಪರಿಣಾಮವನ್ನು ಬೀರಿತು. ಪರಿಣಾಮವಾಗಿ ಭಾರತವು ಕಚ್ಚಾ ರೇಷ್ಮೆ, ಹತ್ತಿ, ಉಣ್ಣೆ, ಸೆಣಬು, ಶ್ರೀಫಲ, ಸಕ್ಕರೆ ಮುಂತಾದ ಪ್ರಾಥಮಿಕ ಸರಕುಗಳ ರಫ್ತು ರಾಷ್ಟ್ರವಾಗಿ ಕೇವಲ ಹತ್ತಿ ಬಟ್ಟೆ ಇರ್ಬೋದು, ಕಚ್ಚಾ ರೇಷ್ಮೆ ಇರಬಹುದು, ಸೆಣಬು ಇರಬಹುದು, ಈ ಮುಂತಾದ ಪ್ರಾಥಮಿಕ ಸರಕುಗಳು ರಫ್ತು ರಾಷ್ಟ್ರವನ್ನಾಗಿ ಮತ್ತು ಹಾಗೂ ಬ್ರಿಟನ್ ಕಾರ್ಖಾನೆಗಳಲ್ಲಿ ಉತ್ಪಾದಿಸಿದ ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ಉಣ್ಣೆ ಬಟ್ಟೆ ಮುಂತಾದ ಗ್ರಾಹಕ ವಸ್ತುಗಳು ಮತ್ತು ಬಂಡವಾಳ ವಸ್ತುಗಳಾದ ಲಘು ಯಂತ್ರೋಪಕರಣಗಳು ಆಮದು ರಾಷ್ಟ್ರವಾಗಿ ಪರಿವರ್ತನೆ ಆಯಿತು. ಏನು ಭಾರತವು ಕಚ್ಚಾ ರೇಷ್ಮೆ ಇರುವುದು, ಕಚ್ಚಾ ಹತ್ತಿ ಇರ್ಬೋದು ಮತ್ತು ಕೇವಲ ಸಕ್ಕರೆ ಮತ್ತು ಕೇವಲ ಪ್ರಮಾಣ ರಫ್ತು ರಾಷ್ಟ್ರವನ್ನು ಮಾಡಿತು. ಮತ್ತು ಸಿದ್ಧ ವಸ್ತುಗಳಾದ ಬ್ರಿಟನ್ನಿಂದಲೇ ಸಿದ್ಧಪಡಿಸಿದ ವಸ್ತುಗಳಾದ ಹತ್ತಿ ಬಟ್ಟೆ ಇರ್ಬೋದು, ರೇಷ್ಮೆ ಬಟ್ಟೆ ಇರ್ಬೋದು ಮುಂತಾದ ಅಲ್ಪ ಪ್ರಮಾಣದ ಲಘು ಪ್ರಮಾಣದ ಯಂತ್ರೋಪಕರಣಗಳನ್ನು ಆಮದು ರಾಷ್ಟ್ರವನ್ನಾಗಿ ಮಾತ್ರ ಪರಿವರ್ತನೆ ಆಯಿತು. ಭಾರತದ ರಫ್ತು ಮತ್ತು ಆಮದಿನ ಮೇಲೆ ಬ್ರಿಟನ್ ಏಕಸ್ವಾಮ್ಯ ನಿಯಂತ್ರಣ ಹೊಂದಿತ್ತು. ಈ ಭಾರತದ ಆಮದು ಮತ್ತು ರಫ್ತನ್ನು ಯಾರು ನಿಯಂತ್ರಿಸುತ್ತೆ? ಬ್ರಿಟನ್ ಸರ್ಕಾರ. ಅದು ಬ್ರಿಟನ್ ಸರ್ಕಾರ ನಿಯಂತ್ರಿಸಿತ್ತು. ಅದು
ಏಕಸ್ವಾಮ್ಯವನ್ನು ಹೊಂದಿತ್ತು. ಆಮದಿನ ಮೇಲೆ ಭಾರತದ ರಫ್ತು ಮತ್ತು ಆಮದಿನ ಮೇಲೆ ಬ್ರಿಟನ್ ಏಕಸ್ವಾಮ್ಯ ನಿಯಂತ್ರಣವನ್ನು ಹೊಂದಿತ್ತು. ಯಾವುದೇ ರೀತಿಯಾಗಿ ನಾವು ಭಾರತೀಯರು ಆಮದು ಮಾಡಿಕೊಳ್ಬೇಕು ಅಥವಾ ರಫ್ತು ಮಾಡ್ಬೇಕಂದ್ರೆ ಬ್ರಿಟಿಷ್ ಸರ್ಕಾರದ ಅನುಮತಿ ಮೇರೆಗೆ ನಾವು ರಫ್ತನ್ನು ಮಾಡಬೇಕಾಯಿತು. ಬ್ರಿಟಿಷ್ ಸರ್ಕಾರದ ಅನುಮತಿ ಮೇರೆಗೆ ನಾವು ಆಮದು ಮಾಡಿಕೊಳ್ಳಬೇಕಾಯಿತು. ಇಲ್ಲಿ ಏಕಸ್ವಾಮ್ಯವನ್ನು ಹೊಂದಿತ್ತು. ರಫ್ತು ಮತ್ತು ಆಮದಿನ ಮೇಲೆ ಬ್ರಿಟಿಷ್ ಸರ್ಕಾರ ಏನು ಮಾಡಿತ್ತು, ಏಕಸ್ವಾಮ್ಯವನ್ನು ಹೊಂದಿತ್ತು. ಇದರಿಂದಾಗಿ ಭಾರತದ ಅರ್ಧದಷ್ಟು ವಿದೇಶಿ ವ್ಯಾಪಾರ ಬ್ರಿಟನ್ನೊಂದಿಗೆ ಸೀಮಿತವಾಗಿತ್ತು. ಏಕೆಂದರೆ ಬ್ರಿಟನ್ನು ಆಮದಿನ ಮೇಲೆ ರಫ್ತಿನ ಮೇಲೆ ಏಕಸ್ವಾಮ್ಯ ಹೊಂದಿರೋದ್ರಿಂದ ನಾವು ಬೇರೆ ದೇಶದಿಂದ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಬ್ರಿಟನ್ ಸರ್ಕಾರ ಬಿಡಿಲ್ಲ. ಹಾಗಾಗಿ ಭಾರತದ ವ್ಯಾಪಾರ ಕೇವಲ ಬ್ರಿಟನ್ನೊಂದಿಗೆ ಮಾತ್ರ ಸೀಮಿತವಾಗಿತ್ತು. ಉಳಿದ ವ್ಯಾಪಾರ ಚಟುವಟಿಕೆ ಅರ್ಧದಷ್ಟು ಅಂದ್ರೆ 180%, 150% ಏನಿತ್ತು, ಅತಿ ಹೆಚ್ಚು ವ್ಯಾಪಾರ ಏನಾಗ್ತಿತ್ತು ಬ್ರಿಟಿಷ್ ಸರ್ಕಾರದ ಜೊತೆಗೆ, ಬ್ರಿಟಿಷ್ ದೇಶದ ಜೊತೆಗೆ ವ್ಯಾಪಾರ ಮಾಡ್ತಿದ್ವಿ. ಉಳಿದ ಪ್ರಮಾಣ ಶ್ರೀಲಂಕಾ ಇರ್ಬೋದು, ಚೀನಾ, ಇರಾನ್, ಪರ್ಷಿಯಾದೊಂದಿಗೆ ವ್ಯಾಪಾರ ನಡೆದಿತ್ತು. ಈ ಸೂಯೆಜ್ ಕಾಲುವೆ ಪ್ರಾರಂಭದಿಂದಾಗಿ ಭಾರತದ ವಿದೇಶಿ ವ್ಯಾಪಾರದ ಮೇಲೆ ಬ್ರಿಟನ್ ಮತ್ತಷ್ಟು ಪ್ರಭುತ್ವ ಸಾಧಿಸಿತು. ಏನು ಸೂಯೆಜ್ ಕಾಲುವೆ ಪ್ರಾರಂಭವಾದ ನಂತರ ಭಾರತದ ವಿದೇಶಿ ವ್ಯಾಪಾರದ ಮೇಲೆ ಬ್ರಿಟನ್ ಮತ್ತಷ್ಟು ಹೆಚ್ಚು ರೀತಿಯ ಪ್ರಭುತ್ವವನ್ನು ಸಾಧಿಸಿತು. ವಸಾಹತುಶಾಹಿ ಆಳ್ವಿಕೆಯ ಅವಧಿಯುದ್ದಕ್ಕೂ ಭಾರತದ ವಿದೇಶಿ ವ್ಯಾಪಾರದ ಪ್ರಮುಖ ಲಕ್ಷಣವೆಂದರೆ, ಏನು ಬ್ರಿಟಿಷರು 2 ಶತಮಾನಗಳ ಕಾಲ ನಮ್ಮನ್ನು ಆಳಿದರು, ಆ ಶತಮಾನ ಉದ್ದಕ್ಕೂ ಭಾರತದ ವಿದೇಶಿ ವ್ಯಾಪಾರದ ಪ್ರಮುಖ ಲಕ್ಷಣವೆಂದರೆ ಏನಪ್ಪ ಅಂದ್ರೆ ಅತ್ಯಧಿಕ ಪ್ರಮಾಣದ ರಫ್ತು ಮಿಗತೆ ಸೃಷ್ಟಿಸುವುದು, ಹೆಚ್ಚುವರಿ ಸೃಷ್ಟಿಸುವುದು. ಆದರೆ ರಫ್ತು ಮಿಗತಿಗೆ ದೇಶದ ಆರ್ಥಿಕತೆಯು ಭಾರಿ ಬೆಲೆ ತೆರಬೇಕಾದಿತ್ತು. ದೇಶೀಯ ಮಾರುಕಟ್ಟೆಯಲ್ಲಿ ಅನೇಕ ಅವಶ್ಯಕ ಸರಕುಗಳು, ಆಹಾರ ಧಾನ್ಯಗಳು, ಬಟ್ಟೆ, ಸೀಮೆಎಣ್ಣೆ ಇತ್ಯಾದಿ ಕೊರತೆಗೆ ಕಾರಣವಾಯಿತು. ಅತಿ ಹೆಚ್ಚು ರಫ್ತನ್ನು ಮಾಡ್ತಿರೋದ್ರಿಂದ ನಮ್ಮ ದೇಶಕ್ಕೆ ಬೇಕಾದಂಥ, ನಮ್ಮ ದೇಶೀಯ ಅನುಭವಕ್ಕೆ ಬೇಕಾದಂಥ ಸರಕುಗಳು ಇರ್ಬೋದು, ಆಹಾರ ಧಾನ್ಯಗಳು, ಬಟ್ಟೆ, ಸೀಮೆಎಣ್ಣೆ ರೀತಿಯಂತಹ ಅವಶ್ಯಕತೆ ವಸ್ತು ಸರಕುಗಳು ಏನಾಯಿತು, ಕೊರತೆ ಉಂಟಾಯಿತು. ಅಲ್ಲದೆ ರಫ್ತು ಮಿಗತೆಯಿಂದ ಭಾರತಕ್ಕೆ ಚಿನ್ನ, ಬೆಳ್ಳಿ ಹರಿವಿಗೆ ಅವಕಾಶವಿರಲಿಲ್ಲ. ಏನು ರಫ್ತು ಹೆಚ್ಚು ಮಾಡೋದ್ರಿಂದ ಭಾರತಕ್ಕೆ ಅಂತ ಚಿನ್ನಕ್ಕಾಗಲಿ ಮತ್ತು ಬೆಳ್ಳಿಗೆ ಹರಿವಿಗೆ ಅವಕಾಶ ಇರಲಿಲ್ಲ. ವಾಸ್ತವಿಕವಾಗಿ ವಸಾಹತುಶಾಹಿ ಸರ್ಕಾರ ಬ್ರಿಟನ್ನಲ್ಲಿ ಸ್ಥಾಪಿಸಿದ ಕಚೇರಿ ಖರ್ಚು ವೆಚ್ಚಗಳು, ಬ್ರಿಟಿಷ್ ಸರ್ಕಾರದ ಯುದ್ಧದ ವೆಚ್ಚ ಮತ್ತು ಭಾರತ ಮಾಡಿಕೊಂಡ ಸೇವೆಗಳ ಆಮದು ಮೌಲ್ಯ ಪಾವತಿಗಾಗಿ ರಫ್ತು ಮಿಗತೆಯನ್ನು ಬಳಸಿಕೊಳ್ಳಲಾಯಿತು. ಈ ರಫ್ತು ಪ್ರಮಾಣ ಏನು ಮಾಡ್ತಿತ್ತು, ಬ್ರಿಟಿಷರು ಬ್ರಿಟನ್ನಲ್ಲಿ ಸ್ಥಾಪಿಸಿದ ತಮ್ಮ ಸಂಸ್ಥೆಯ ಖರ್ಚುಗಳಿರ್ಬೋದು, ಬ್ರಿಟಿಷ್ ಸರ್ಕಾರ ಅಂತ ಕೈಗೊಂಡ ಯುದ್ಧ ವೆಚ್ಚಗಳಿರ್ಬೋದು, ಮತ್ತು ಭಾರತ ಏನೇನು ತಮ್ಮ ಬೇಕಾದ ಅಗತ್ಯ ವಸ್ತುಗಳನ್ನು ಸೇವೆಗಳನ್ನು ಆಮದು ಮಾಡಿಕೊಂಡಿದ್ದೋ ಅದರ ಮೌಲ್ಯವನ್ನು ಕೇವಲ ರಫ್ತು ಮಿಗತೆಯನ್ನು ಬಳಸಿಕೊಳ್ಳಲಾಯಿತು. ಪರಿಣಾಮವಾಗಿ ಭಾರತದ ಸಂಪತ್ತು ವಿದೇಶಗಳಿಗೆ ಬಸಿದು ಹೋಗಿತ್ತು. ಈ ಎಲ್ಲ ಕಾರಣದಿಂದಾಗಿ ಏನಂತಂದ್ರೆ ಭಾರತದ ಸಂಪತ್ತು ವಿದೇಶಕ್ಕೆ ಹರಿದು ಹೋಯಿತು. ಏನು ಸೂಯೆಜ್ ಕಾಲುವೆ, ಆಗಲೇ ನಿಮಗೆ ಹೇಳಿದಾಗೆ ಸೂಯೆಜ್ ಕಾಲುವೆ ಪ್ರಾರಂಭವಾದ ನಂತರ ಭಾರತದ ಮೇಲೆ ಬ್ರಿಟಿಷ್ ವ್ಯಾಪಾರವು ಇನ್ನೂ ಹೆಚ್ಚಿನ ಪ್ರಭುತ್ವವನ್ನು ಸಾಧಿಸಿ ಅಂತ ಹೇಳಿದ್ವಿ. ಏನಿದು ಸೂಯೆಜ್ ಕಾಲುವೆ ಅಂತ ನೋಡೋಣ. ಈ ಸೂಯೆಜ್ ಕಾಲುವೆ ಈ ಚಿತ್ರದಲ್ಲಿ ಗಮನಿಸಿದಾಗೆ ಇದು ಸೂಯೆಜ್ ಕಾಲುವೆ. ಇದು ಮೆಡಿಟರೇನಿಯನ್ ಸಮುದ್ರ, ಈ ಭಾಗದೆಲ್ಲ ಇದು ಮೆಡಿಟರೇನಿಯನ್ ಸಮುದ್ರ, ಇದು ಕೆಂಪು ಸಮುದ್ರ, ಇದು ಏಷ್ಯಾ ಖಂಡ ಮತ್ತು ಇದು ಯುರೋಪ್ ಖಂಡ. ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡ ಈ ಮಧ್ಯ ಭಾಗದಲ್ಲಿದೆ, ಇದೇ ಸೂಯೆಜ್ ಕಾಲುವೆ. ಇದು ಈಜಿಪ್ಟ್ನ ಈಶಾನ್ಯ ಈಜಿಪ್ಟ್ ಭಾಗದಲ್ಲಿ ಕಂಡು ಬರ್ತದೆ. 1869ರಲ್ಲಿ ಇದನ್ನು ಪ್ರಾರಂಭವಾಯಿತು. 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಸಂಪರ್ಕಿಸುವ ಒಂದು ಕೃತಕ ಕಾಲುವೆಯಾಗಿ ಇದನ್ನು ಪ್ರಾರಂಭಿಸಿದರು. ಇದು ಈಜಿಪ್ಟ್ ಒಡೆತನಕ್ಕೆ ಸಂಬಂಧಪಟ್ಟಿತ್ತು. ಈಜಿಪ್ಟ್ ಒಡೆತನಕ್ಕೆ ಸಂಬಂಧಪಟ್ಟಂತಹ ಒಂದು ಸೂಯೆಜ್ ಕಾಲುವೆ. ಈ ಕಾಲುವೆಯಿಂದ ಬ್ರಿಟಿಷ್ ಸಾಮ್ರಾಜ್ಯವು ಭಾರತದ ಮೇಲೆ ವ್ಯಾಪಾರದ ಮೇಲೆ ಅತಿ ಹೆಚ್ಚು ಪ್ರಭುತ್ವವನ್ನು ಸಾಧಿಸಿತು. ಏಕಪ್ಪ ಅಂದರೆ ಭಾರತಕ್ಕೆ ಬರಬೇಕಾದರೆ ಮೊದಲು ಬ್ರಿಟಿಷ್ ಇರ್ಬೋದು ಅಥವಾ ಯಾವುದೇ ಯುರೋಪ್ ರಾಷ್ಟ್ರಗಳು ಆಫ್ರಿಕಾ ಖಂಡವನ್ನು ಸುತ್ತುವರೆದು ಬರಬೇಕಾಗಿತ್ತು. ಆಫ್ರಿಕಾ ಖಂಡವನ್ನು ಸುತ್ತುವರೆದು ಕೇಪ್ ಆಫ್ ಗುಡ್ ಶಿರಾವನ್ನು, ಇಲ್ಲಿ ಕೇಪ್ ಆಫ್ ಗುಡ್ ಶಿರಾ ಇದೆ, ಇದನ್ನು ತಲುಪಿದ ನಂತರ ಭಾರತಕ್ಕೆ ಬರಬೇಕಾಯಿತು. ಆದರೆ ಏನು ಸೂಯೆಜ್ ಕಾಲುವೆ ನಿರ್ಮಿಸಿದ್ರಿಂದ ಇಷ್ಟೆಲ್ಲ ಸುತ್ತುವರಿಯುವುದರಿಂದ
ಬದಲಾಗಿ ಈ ನೇರವಾಗಿ ಭಾರತಕ್ಕೆ ಬರಲು ಸಾಧ್ಯವಾಯಿತು. ಈ ಕಾರಣದಿಂದಾಗಿ ಸಾಗಾಣಿಕೆ ವೆಚ್ಚ ಇರ್ಬೋದು ಮತ್ತು ಇತರ ವೆಚ್ಚಗಳ ಪ್ರಮಾಣ ಕಡಿಮೆಯಾಗೋದ್ರಿಂದ ಈ ಸುಯೇಜ್ ಕಾಲುವೆಯನ್ನು ಬಳಸಿ ಭಾರತದ ವಿದೇಶಿ ವ್ಯಾಪಾರದ ಮೇಲೆ ಬ್ರಿಟಿಷ್ ಸಾಮ್ರಾಜ್ಯವು ಆಧಿಪತ್ಯವನ್ನು ಸಾಧಿಸಿತು. ಏನು ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ. ಕೇಪ್ ಆಫ್ ಗುಡ್ ಶೆರಕ್ಕೆ ಬಂದು ಮತ್ತು ಕಲ್ಲಿಕೋಟೆಗೆ ಬಂದ. ಇದು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ. ಬಟ್ ಈತ ಆಫ್ರಿಕಾ ಖಂಡವನ್ನು ಸುತ್ತುವರೆದ ಬಂದ. ಆದರೆ ಸುಯೇಜ್ ಕಾಲುವೆ ನಂತರ ಯುರೋಪ್ನಿಂದ ಭಾರತಕ್ಕೆ ನೇರವಾಗ ಒಂದು ಮಾರ್ಗವನ್ನು ಹೊಂದಿತು. ಯಾಕಂದರೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಒಂದು ಸಂಧಿಸುವ ಒಂದು ಕಾಲುವೆಯಾಗಿ ಸುಯೇಜ್ ಕಾಲುವೆಯನ್ನು ನಿರ್ಮಿಸಿದ್ದರಿಂದ ವ್ಯಾಪಾರವು ಅತ್ಯಂತ ಸರಳವಾಗಿ ಮತ್ತು ವೇಗವಾಗಿ ಬ್ರಿಟನ್ ಮತ್ತು ಭಾರತದ ನಡುವೆ ಪ್ರಾರಂಭವಾಯಿತು. ಸಾರಿಗೆ ವೆಚ್ಚವನ್ನು ಕಡಿಮೆಗೊಳಿಸಿದ ಮತ್ತು ಭಾರತ ಮಾರುಕಟ್ಟೆ ಪ್ರವೇಶಿ ಲಾಭವು ಸುಲಭವಾಗಿ ಸಾಧ್ಯವಾಗಿತ್ತು. ನಿಮಗೆ ಆಗ ಹೇಳಿದಂತೆಯೇ ಏನು ಸುತ್ತು ಹೊರದು ಬರುವುದರಿಂದ ಅತಿ ಹೆಚ್ಚು ಸಾರಿಗೆ ವೆಚ್ಚ ಆಗ್ತಿತ್ತು. ಈಗ ನೇರವಾಗಿ ಬರೋದ್ರಿಂದ ಏನಾಯಿತು, ಈ ಸಾರಿಗೆ ವೆಚ್ಚ ಆಗಲಿ ಮತ್ತು ಇತರ ವೆಚ್ಚಗಳ ಪ್ರಮಾಣ ಕಡಿಮೆ ಆಗೋದರಿಂದ ಬ್ರಿಟಿಷ್ ಸರ್ಕಾರವು ನಮ್ಮ ವ್ಯಾಪಾರದ ಮೇಲೆ ಹೆಚ್ಚಿನ ಪ್ರಭುತ್ವವನ್ನು ಸಾಧಿಸಿತು. ಈ ಭಾಗದಲ್ಲಿ ಈ ವಿಷಯದ ಮೇಲೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಷಯವನ್ನು ಮುಂದಿನ ಭಾಗದಲ್ಲಿ ಭಾಗ 3ರಲ್ಲಿ ಮುಂದುವರಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ಪರ್ಧಾತ್ಮಕ ಮಿತ್ರರಿರ್ಬೋದು, PUC ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಮಿತ್ರರಿಗೆ ಈ ಎಲ್ಲ ಅರ್ಥಶಾಸ್ತ್ರದ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರ್ತಾವೆ. ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಸಹ ಈ ವಿಡಿಯೋ ಉಪಯೋಗವಾಗುತ್ತದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಯೇಜ್ ಕಾಲುವೆ ಕೇಳಬಹುದು, ಯಾವ ಸಮುದ್ರವನ್ನು ಸಂಧಿಸುತ್ತದೆ ಅಂತ ಕೇಳಬಹುದು, ಎಷ್ಟನೇ ಇಸವಿಯಲ್ಲಿ ಸುಯೇಜ್ ಕಾಲುವೆಯನ್ನು ನಿರ್ಮಿಸಲಾಗಿದೆ ಅಂತ ಕೇಳ್ಬೋದು, ಸುಯೇಜ್ ಕಾಲುವೆ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಂತ ಕೇಳ್ಬೋದು. ಈ ಎಲ್ಲ ಪ್ರಶ್ನೆಗಳೇನು ಬರೋದು ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದಂಥ ಒಂದು ಕಾಲುವೆ ಆದಪ್ಪ ಅಂದರೆ ಸುಯೇಜ್ ಕಾಲುವೆ. ಈ ವಿಷಯ ಅತ್ಯಂತ ಮಹತ್ವದಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳು ಈ ವಿಷಯವನ್ನು ಕೆಲವೊಂದು ಪಾಯಿಂಟ್ಗಳನ್ನು ನಿಮ್ಮ ಬುಕ್ಕಿನಲ್ಲಿ ನೋಟ್ ಮಾಡಿಕೊಳ್ಬೇಕು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಈ ಅಕಾಡೆಮಿ ಚಾನಲ್ ವತಿಯಿಂದ ಹೆಚ್ಚಿನ ವಿಡಿಯೋಗಳನ್ನು ಅತಿ ಹೆಚ್ಚಿನ ನಿಮ್ಮ ಬೆಂಬಲದಿಂದಾಗಿ ಅತಿ ಹೆಚ್ಚಿನ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ನಾನು ಮಾಡಿಕೊಡ್ತಾಯಿದ್ದೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.